ಈಗಾಗಲೇ ಹೇಳಿದ್ವಿ ನಾವು ಬಿಲ್ಡಪ್ ಅಂತಂದರೆ ಹೆಂಗಿರುತ್ತೆ ಅಂದರೆ ತುಂಬ ಜನ ನಾವೇನಾದರೂ ಹೆಲ್ಪ್ ಮಾಡೋಕ್ಕೆ ಹೋದರೆ ಸೊ ನಮ್ಮ ಕೈಲಿ ಆಗಿಲ್ಲ ಅಂದರೂ ಕೂಡ ನಾವು ಒಬ್ಬರು ನೋಡಿದ ತಕ್ಷಣ ಬಿಲ್ಡಪ್ಗೋಸ್ಕರ ಮಾಡ್ತಿದ್ದಾನೆ, ಫೋಟೋ ಶೂಟ್ಗೋಸ್ಕರ ಮಾಡ್ತಾ ಇದ್ದಾನೆ, ಕ್ಯಾಮ್ರಾ ಮುಂದೆ ಫೋಸ್ ಕೊಡೋಕ್ಕೋಸ್ಕರ ಮಾಡ್ತಿದ್ದಾನೆ ಅಂತ ತುಂಬ ಜನ ಕಾಮೆಂಟ್ರಿಗಳನ್ನು ಕೂಡ ನಾವು ನೋಡಿದ್ದೀವಿ. ಸೊ ನಿಮ್ಮ ಲೈಫಲ್ಲೂ ಕೂಡ ಅದು ಅನುಭವ ಆಗಿದೆಯಾ ನಿಮಗೆ ಅಂತ? ಅದೇ ಆಗಿದೆ. ಕೆಲವರೆಲ್ಲ ಬಿಲ್ಡಪ್ಗೋಸ್ಕರ ಆಗ್ತಾರೆ, ಬಿಲ್ಡಪ್ಗೋಸ್ಕರ ಮಾಡ್ತೀವಿ ಅಂತ ಆಗ್ತಾರೆ. ಮೇಡಮ್ ಕೇಳಿದ್ರಿ ಸಾಕಾಗಿರೋ ಒಂದು ಪ್ರಶ್ನೆ ಕೇಳಿದ್ರಿ, ಒಂದು ಆನ್ಸರ್ ಮಾಡ್ತೀನಿ. ಕೆಲವರು ಅವರೇ ಇನ್ಸ್ಟಾಗ್ರಾಮ್ಗಳಲ್ಲಿ ಫೇಸ್ಬುಕ್ ನೆಟ್ಟಿಗೆ ಮನೇಲಿ ಅವ್ರ ಅಪ್ಪ ಅಮ್ಮನ ಸಾಕಲ್ಲ, ನೆಟ್ಟಿಗೆ ಮನೇಲಿ ಊಟ ಹಾಕಲ್ಲ, ಯಾವನಿಗೂ ಒಂದು ಹೆಲ್ಪ್ ಮಾಡಲ್ಲ, ಯಾರಿಗೂ ಒಂದು ತಟ್ಟೆ ಊಟ ಕೊಡಿಸ್ಬಿಟ್ಟು ಲೈಕ್ಸು ಕಮೆಂಟ್ಸ್ ಮಾಡಕ್ ಹೋಗ್ತಾರೆ ಅಲ್ವಾ? ಒಂದು ಹೇಳ್ತೀನಿ, ಏನೂ ಇಲ್ಲದೆ ಇರೋ ನನ್ನ ಮಕ್ಕಳೇ ಅಷ್ಟು ಬಿಲ್ಡಪ್ ತಗೋಬೇಕಾದ್ರೆ ಇದುವರೆಗೂ 1800 ಮೇಲೆ ಜನ ಸಾಕಿದ್ದೀನಿ. ನಾನೆಷ್ಟು ಬಿಲ್ಡಪ್ ತಗೋಬಾರ್ದು ಅಲ್ವಾ ಮೇಡಮ್? ನಾನು ಅಷ್ಟೇ ಹೇಳೋದು, ನೀವು 1000 ಜನ ಸಾಕ್ರಿ, ಬಿಲ್ಡಪ್ ತಗೊಳ್ಳಿ, ಯಾರು ಬೇಡ ಅಂತಾರೆ. ಸರ್ ಒಳ್ಳೆ ಕೆಲಸ ಮಾಡ್ತೀವ, ಹಿಂಗೆ ತಟ್ಟಿ 1000 ಜನ ಬೇಕಾದ್ರು ಸಾಕ್ತೀವಿ. ಅದನ್ನು ಬಿಟ್ಬಿಟ್ಟು ನಮ್ಮ ಜನ ಹೆಂಗ್ ಗೊತ್ತಾ ಮೇಡಮ್, ಕೆಲವ್ರವ್ರೆ ನಿಮ್ಗೆ ಅನ್ನ ಹಾಕೋ ಯೋಗ್ಯತೆ ಇಲ್ವಾ, ಅನ್ನ ಹಾಕೋ ಮನೇನಾದ್ರೂ ತೋರಿಸ್ಬೇಕಂತೆ. ನಮ್ಮ ಜನ ಹಂಗಲ್ಲ. ಕೆಲವ್ರವ್ರೆ ಕೆಲವರು ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋರು, ಕೆಲವರು ಇವ್ನಿಗೆ ಅನ್ನ ಎಲ್ಲಿಂದ ಬಂತು, ಪಾಯಸ ಎಲ್ಲಿಂದ ಬಂತು, ಪಲ್ಯ ಎಲ್ಲಿಂದ ಬಂತು, ವಾಟ್ ನಾನ್ಸೆನ್ಸ್. ನಾವೇನು ಕೊಳ್ಳೆ ಹೊಡಿತಾ ಇದೀವ, ನಾವೇನು ಕೋಟಿ ಕೋಟಿ ಕಾಸು ಮಾಡ್ತಾ ಇದೀವ, ಎಂತೆಂಥವ್ರು ಕೋಟಿ ಕೋಟಿ ಕೊಳ್ಳೆ ಹೊಡಿತವ್ರೆ, ಅವ್ರಿಗೆ ಹೋಗಿ ಜೈಕಾರ ಹಾಕ್ತಾರೆ. ನಮ್ಮಂಥವ್ರಿಗೆ ಹಂಗೆ ಹಿಂಗೆ ಅಂತ ಅಂದ್ರೆ 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 ಹೆಂಗೆ ಗೊತ್ತಾ ಮೇಡಮ್, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಅದೇನೋ ಅಂತಾರೆ, ಫಸ್ಟ್ ನಾವು ಚೆನ್ನಾಗಿರ್ಬೇಕಂತೆ, ನಾವು ಚೆನ್ನಾಗಿದ್ರೆ ಇನ್ನೊಬ್ರಿಗೆ ಅನ್ನ ಹಾಕಿ ಸಾಧ್ಯ. ನಮಗೆ ತಿನ್ನೋಕೆ ಊಟ ಇಲ್ಲ, ಇನ್ನೊಬ್ರಿಗೆ ಹೆಂಗೆ ಊಟ ಹಾಕ್ತೀರಾ ನೀವು? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತಿನ್ನಕ್ಕೆ ಕೈಯಲ್ಲಿ 5 ರೂಪಾಯಿ ಕಾಸಿಲ್ಲ, ಇನ್ನೊಬ್ಬನಿಗೆ ನೀವು ಬಿರಿಯಾನಿ ಹೆಂಗೆ ಕೊಡ್ಸೋಕ್ಕಾಗತ್ತೆ ಅಲ್ವಾ? ಫಸ್ಟ್ ನಾವು ಚೆನ್ನಾಗಿರ್ಬೇಕು. ನಮ್ಮ ಜನ ಹಂಗಲ್ಲ, ಕೆಲವರು ಅವ್ರೆ ನಾನು ಭಿಕ್ಷುಕ ಥರ ಇರ್ಬೇಕು ಹಿಂಗೆ, ಅವಾಗ ಸೂಪರು. ಅದು ಹೆಂಗಾಗುತ್ತೆ? ಇವತ್ತು ಹೇಳಿದ್ರೆ, ಇವತ್ತು ಯಾರೋ ಒಂದು ಮೂಟೆ ಅಕ್ಕಿ ಕೊಡ್ಬೋದು, ಯಾರೋ ಒಂದು ಮೂಟೆ ಸಕ್ಕರೆ ಕೊಡ್ಬೋದು. ದಿನ ಯಾರು ಕೊಡ್ತಾರೆ ನಮಗೆ? ಯಾರೂ ಇಲ್ಲ. ಇವತ್ತವರೆಗೂ ಗೋರ್ಮೆಂಟ್ ಫಂಡು, ಫಾರಿನ್ ಫಂಡು ಕೇಳಿದ್ದೀನಿ, ನಾನು ನೋಡೇ ಇಲ್ಲ. 8.5 ವರ್ಷ ಆಯಿತು. ಬಟ್ ಏನೋ ಕಷ್ಟನೋ ಸುಖನೋ ಮಾಡ್ತಾ ಇದ್ದೀವಿ, ನಮ್ಮ ಸಂಪಾದನೆ ಮಾಡ್ತೀವಿ ಮೇಡಮ್. ನಾನು ಹೋಗ್ಬಿಟ್ಟು ಲ್ಯಾಂಡ್ ಬಿಸ್ನೆಸ್ ಮಾಡೋದು, ಹೋಗ್ಬಿಟ್ಟು ಲೇಔಟ್ಗಳಲ್ಲಿ ಸಿಮೆಂಟ್ ಹಾಕ್ಸ್ತಾ ಇರ್ತೀವಿ, ಲೈಟ್ ಕಂಬ ಹಾಕ್ಸ್ತಾ ಇರ್ತೀವಿ, ಬಿಸಿಲಲ್ಲಿ ಚರಂಡಿ ಹಾಕ್ಸ್ತಾ ಇರ್ತೀವಿ. ನಮ್ಮ ಕತೆ, ನಮ್ಮ ಕಷ್ಟ ನಮ್ಗೆ ಗೊತ್ತು. ಒಂದು ಸೈಟ್ ಸೇಲ್ ಮಾಡೋದು ಎಷ್ಟು ಕಷ್ಟ ಆಗುತ್ತಾ, ಮಾರ್ಕೆಟಿಂಗ್ ಮಾಡೋದು ಎಷ್ಟು ಕಷ್ಟ ಇದೆ ನಮಗೆ, ಅಷ್ಟೆಲ್ಲ ಮಾಡ್ತಾ ಇರ್ತೀವಿ. ಅಷ್ಟೆಲ್ಲ ಮಾಡಿ ಇಲ್ವೊಂದು ಸಾಕ್ತೀವಿ. ಬಟ್ ಏನೋ ಒಳ್ಳೆ ಕೆಲಸ ಮಾಡೋಣ ಅಂತ, ಅದು ಬಿಟ್ಟರೆ ನಿಜವಾಗ್ಲೂ ನಾವು ಮಾಡೋ ಕೆಲಸ ಬಿಲ್ಡಪ್ ಅಂತ ನಿಮ್ಗೆ ಅನ್ಸಿದ್ರೆ ಅನ್ಕೋ ಗುರು. ನಾನು ಯಾರ ಆಸ್ತಿನೂ ಕನ್ನ ಹಾಕಿಲ್ಲ, ಯಾರ ಆಸ್ತಿನೂ ಹೊಡೆದಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಇವತ್ತವರೆಗೂ 491 ಆಪ್ರೇಷನ್ ಮಾಡಿಸಿದ್ದೀನಿ. ತಾಕತ್ತಿದ್ರೆ ಒಂದು 4-5 ಆಪ್ರೇಷನ್ ಮಾಡಿ ತೋರಿಸ್ರಿ. ಥ್ಯಾಂಕ್ ಯು. 100% ಸರ್. ನೀವು ಒಂಥರ ಹೇಗೆ ಅಂತಂದರೆ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಂತಹ ಹೃದಯವಂತಿಕೆ ಎಲ್ರಿಗೂ ಕೂಡ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇಂತಹ ಹೃದಯವಂತಿಕೆ ಬರೋದಕ್ಕೆ ನಮಗೆ ನಮ್ಮ ಫ್ಯಾಮಿಲಿ ಅನ್ನೋದು ಕೂಡ ತುಂಬ ಸಪೋರ್ಟಿವ್ ಆಗಿರಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಮ ತಾಯಿ ಬಗ್ಗೆ ಹೇಳೋದಾದರೆ, ಯಾಕಂತಂದರೆ ಮಗ ಈ ಥರ ಅಂದರೆ ನಾನು ನೋಡಿದ್ದೀನಿ ಎಷ್ಟೋ ಜನ, ಈಗ ನೋಡಿದ್ನಲ್ಲ ನಾನು, ಅವರಿಗೆ ಯಾವ್ಯಾವ ಕಾಯಿಲೆ ಇದೆಯೋ ನಾವು ಅದನ್ನು ಗುರುತಿಸೋದಕ್ಕೆ ಆಗೋದೇ ಇಲ್ಲ. ಬಟ್ ನೀವು ಅವರೆಲ್ಲಿರ್ತಾರೋ ಅಲ್ಲೂ ಹೋಗಿ ಅವ್ರಿಗೆ ಏನು ಕಾಯಿಲೆ ಇದೆ ಏನು ಅಂತ ಏನನ್ನು ನೀವು ಯೋಚನೆ ಮಾಡದೆ ಅವ್ರನ್ನ ಎತ್ಕೊಂಡ್ಬಂದು ಸ್ವತಃ ನೀವೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸವನ್ನು ಮಾಡ್ತೀರಾ. ಯಾವುದೇ ತಾಯಿ ಆಗಿರ್ಬೋದು, ಅದನ್ನು ನೋಡಿದ ತಕ್ಷಣ ನನ್ನ ಮಗನಿಗೆ ಈ ರೋಗ ಎಲ್ಲಿ ಬರುತ್ತೋ, ನನ್ನ ಮಗನಿಗೆ ಏನು ತೊಂದರೆ ಆಗುತ್ತೋ ಅನ್ನೋಂಥ ಭಯ ಇರುತ್ತೆ. ಬಟ್ ನಿಮ್ಮ ತಾಯಿ ಬಗ್ಗೆ ನೀವು ಏನು ಹೇಳ್ತೀರಿ ಮೇಡಮ್? ಏನಂದ್ರೆ ತಾಯಿ ಬಗ್ಗೆ ಏನು ಹೇಳೋದಂದ್ರೆ ಮೇಡಮ್, ಈಗ ಅವ್ರು ಜನ್ಮ ಕೊಟ್ಟೋದಕ್ಕಿಂತ ನಾವು ಇಂಥ ಕೆಲಸ ಮಾಡ್ತಾ ಇರೋದು. ಅಕಸ್ಮಾತ್ ಹುಟ್ಟಿದಾಗಿ ನನ್ನ ಮಗ ಯಾಕೆ ಬೇಕು ಅಂತ ಅಲ್ಲೇ ಕತ್ತಿ ಸಾಯಿಸ್ಬಿಟ್ಟಿದ್ದು, ಅಕಸ್ಮಾತ್ ಹುಟ್ಲೇಬಾರ್ದು ಅಂತ ಏನಾದರೂ ಹೊಟ್ಟೆಗೆ ಪಪ್ಪಾಯ ಹಣ್ಣು ಏನಾದ್ರು ತಿಂದ್ಬಿಟ್ರೆ ನಾವು ಜನನೇ ಆಗ್ತಾ ಇರಲಿಲ್ಲ, ರೈಟ್? ಅವ್ರು ಜನ್ಮ ಕೊಡೋದಕ್ಕೆ ಅನ್ಸುತ್ತೆ ನಾವು ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋದು. ಜನ್ಮನೇ ಕೊಡೋದು ಏನು ಬಂದು ಬದನೆಕಾಯಿ. ಬಟ್ ನಾವು ಚಿಕ್ಕ ವಯಸ್ಸಿಂದ ಬಂದಿದ್ದು ನಾವು ತುಂಬಾ ಕಷ್ಟದಿಂದ, ಗಾರೆ ಕೆಲಸ, ಪೇಂಟ್ ಕೆಲಸ, ಸೊಪ್ಪು ಮಾರ್ಕೊಂಡು ತರಕಾರಿ ಮನೆ, ಅಮ್ಮ ಗಾರ್ಮೆಂಟ್ಸ್ಗೆ ಹೋಗೋರು. ಅಷ್ಟು ಬಡತನ ಇದ್ದಿದ್ದಕ್ಕೆ ಮೋಸ್ಟ್ ನಾನು ಇಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಯ್ತು ಅನ್ಸುತ್ತೆ. ಅಕಸ್ಮಾತ್ ನಾನು ತುಂಬಾ ಶ್ರೀಮಂತಿಕೆಯಿಂದ ತುಂಬಾ ಒಳ್ಳೆ ಬಟ್ಟೆ ಕೊಟ್ಟು, ಕಾರ್ ಕೊಟ್ಟು, ಬೈಕ್ ಕೊಟ್ಟು ನನ್ನ ಬೆಳೆಸ್ಬಿಟ್ಟಿದ್ರೆ ನಾನು ಇಂಥ ಒಳ್ಳೆ ಕೆಲಸನೇ ಮಾಡಕ್ ಆಗ್ತಿರ್ಲಿಲ್ಲ. ಬರೀ ಶೋಕಿ ಮಾಡ್ಕೊಂಡು ಗರ್ಲ್ ಫ್ರೆಂಡ್ ಜೊತೆ ಪಾರ್ಟಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕಾಫಿ ಡೇ ಹೊಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಬಟ್ ತುಂಬ ಒಂದೊಂದು ಅನ್ನ ಅಕ್ಕಪಕ್ಕ ಮನೆಯಲ್ಲಿ ಒಂದು ಲೋಟ ಅಕ್ಕಿ ಸಕ್ಕರೆ ಇಸ್ಕೊಂಡು ಜೀವನ ಮಾಡಿದ್ದೀವಿ ಶಿವಮೊಗ್ಗದಲ್ಲಿ. ನೀವು ಎಂತಿರೋ ಬಿಡ್ತಿರೋ. ಮತ್ತು ನಾನು ಬುಟ್ಟಿನ ತಲೆ ಮೇಲೆ ಸೊಪ್ಪು ಇಟ್ಕೊಂಡು ಬುಟ್ಟಿನ ಸೊಪ್ಪು ಮಾರ್ಕ್ ಹೋಗ್ತಿದ್ದೆ. ಐ ವಾಸ್ ಇನ್ 8th 9th ಅಲ್ಲಿ. ಹರಬೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ ಸೊಪ್ಪು, ಮೆಂತ್ಯ ಸೊಪ್ಪು ಅಂತ ಸೊಪ್ಪು ಮಾರ್ಕ ಹೋಗ್ತಾ ಇದ್ದಿದ್ದು. ಬೇಕಾದ್ರೆ ನೀವು ಯು ಕ್ಯಾನ್ ಆಸ್ಕ್, ಶಿವಮೊಗ್ಗ ಶಿಕಾರಿಪುರ ಹೋದ್ರೆ ಗೊತ್ತಾಗ್ಬಿಡುತ್ತೆ, ಅಲ್ಲೆಲ್ಲ ಮಾಡ್ತಾರೆ. ಮತ್ತು ಇಲ್ಲಿ ಯಲಹಂಕದಲ್ಲಿ ಒಂದು ಪುಟ್ಟನಹಳ್ಳಿ ಹತ್ರ ಒಂದು ಇದಿದೆ, ಏನದು ಅನ್ವರ್ ಸೌಂಡ್ಸ್ ಅಂತ. ಆ ಸೌಂಡ್ಸ್ ಅಂದರೆ ಅವ್ರು ಆರ್ಕೆಸ್ಟ್ರಾಗಳ ಸೌಂಡ್ಸ್ ಹಾಕ್ತಾರೆ, ಸ್ಟೇಜ್ ಮೇಲೆ ಸೌಂಡ್ಸು ಆ ಥರ ಎಲ್ಲ, ಆ ಥರ ಸೌಂಡ್ಸ್. ಆ ಸೌಂಡ್ಸ್ ಕೆಲಸ ಹೋಗ್ತಿದ್ದೆ ನಾನು. ಇಲ್ಲಿಂದ ಗಾಡಿ ಶಿಫ್ಟ್ ಮಾಡೋದು, ಗಾಡಿಯಿಂದ ಇದಕ್ಕೆ ಹೋಗೋದು, ಸ್ಟೇಜ್ ಹತ್ರ, ಸ್ಟೇಜ್ ಮೇಲೆ ಎಲ್ಲ ಇದು ಮಾಡಿ ಫಿಕ್ಸ್ ಮಾಡಿ ಎಲ್ಲ ಅದು ಮತ್ತೆ ಮುಗಿದ್ಮೇಲೆ ಮತ್ತೆ ರಾತ್ರಿ ಡಂಪ್ ಮಾಡೋದು. ನಮ್ಗೆ 80 ರೂಪಾಯಿ ಕೂಲಿ ಕೊಡೋರು. 80 ರೂಪಾಯಿ
ಯಾವಾಗ ಒಂದು 8 years ಬ್ಯಾಕ್. ಹ್ಮ್ 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 ಇವತ್ತು ಆ ವ್ಯಕ್ತಿ ಸಿಕ್ಕರೆ ನಿಜವಾಗ್ಲೂ ಹಿಂಗಾಗ್ತೆ ಅನ್ಕೊಂಡಿರಲಿಲ್ಲ ಗುರು ನಾನು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಲೈಫಲ್ಲಿ ಪ್ರತಿಯೊಬ್ಬನಿಗೂ ಒಂದು ಟರ್ನಿಂಗ್ ಟರ್ನಿಂಗ್ ಪಾಯಿಂಟ್ ಪಾಯಿಂಟ್. ಹೌದು. ನಾನು ಮಾಡಿ ಇವಾಗ ನೋಡಿ, ಈಗ ನಮ್ಮ ತಾಯಿ ಅಂತಿರಲ್ಲ, ನಮ್ಗೆ ಅಕ್ಕಪಕ್ಕ ಮನೆ ಅಕ್ಕಿ ಇಸ್ಕೊಂಡು ಜೀವನ ಮಾಡಿದ್ವಿ. ಯಾಕಂದ್ರೆ ನಮ್ಮ ಅಪ್ಪ ಬಂದ್ಬಿಟ್ಟು ಪೇಂಟರು. ಅವ್ರಿಗೆ ಒಂದಿನ ಕೆಲಸ, ಒಂದು ವಾರ ಕೆಲಸ ಇರಲ್ಲ. ಮನೆ ಪೇಂಟರ್. ಆಷಾಢದಲ್ಲಂತೂ 3 ತಿಂಗಳು ಕೆಲಸನೇ ಇರಲ್ಲ. ಯಾರು ಮನೆ ಬಿಲ್ಡಿಂಗ್ ಓಡಿಸೋ ಏನು ಮಾಡಲ್ಲ. ಏನು ಮಾಡೋಕ್ಕಾಗಲ್ಲ, ತುಂಬ ಬಡತನ. ಆ ಟೈಮಲ್ಲಿ ನಾನು ಅಷ್ಟೇ ಅವ್ರ ಜೊತೆ ನಾನು ಕೆಲವು ಕಡೆ ಇದಕ್ಕೆ ಯಲಹಂಕದಲ್ಲಿ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತಿದೆ. ಆ ಗಾರ್ಮೆಂಟ್ಸಲ್ಲಿ ನಾನು ಇದು ಹೊಡೆಯೋದು, ಬಟನ್ ಹೊಡೆಯೋದು, ಆಮೇಲೆ ಚಕ್ಕರ್ ಕೆಲಸ ಮಾಡೋದು ಎಲ್ಲ ಮಾಡಿದ್ದೀನಿ. ಹಂಗೆ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಬರ್ತಾ ಸ್ಟಾರ್ಟಿಂಗ್ ಆಶ್ರಮ ಮಾಡ್ಬೇಕಾದ್ರೆ ಅವ್ರು ಬೇಡ ಅಂದರು. ಯಾಕಂದರೆ ಈಗ ನೋಡಿ ನಮಗೆ ಸಿಗೋ, ನೋಡಿ ಈಗ ತುಂಬ ಜನ ಅಂತಾರೆ ಬಿಲ್ಡಪ್ಪು ಕೆಲಸ ಅಂತ. ನಮಗೆ ಸಿಗೋ ಪೇಷಂಟ್ಸ್ಗಳು ಹೆಂಗಿರ್ತಾರೆ ಅಂದರೆ ಏಡ್ಸು, ಕ್ಯಾನ್ಸರ್, ಕುಷ್ಠ, ಕಜ್ಜಿ, TB, ಕಾಲರಾ, ಮಲೇರಿಯಾ, ಕೊರೋನಾ, ಇನ್ನು ಹಲವಾರು ಕಾಯಿಲೆ ಇರುತ್ತೆ. ನಾವು ಅವರಿಂದ ನಮ್ಗೆ ಯಾವ ಕಾಯಿಲೆ ಬರುತ್ತೆ ಗೊತ್ತಿಲ್ಲ. ಯಾವ ಕಾಯಿಲೆ ಬೇಕಾದ್ರೂ ಬರ್ಬೋದು. ನಮ್ಮ ಒಂದು ಜೀವನ ಒತ್ತಿಟ್ಟು ಕೆಲಸ ಮಾಡ್ತೀವಿ. ಆ ಟೈಮ್ ಸ್ಟಾರ್ಟಿಂಗ್ ಅವರು ಬೇಡ ಅಂದರು, ಹಂಗೆ ಮಾಡಬೇಡ, ಬೇಡ, ಬಿಟ್ಬಿಡು, ಹಂಗೆ ಅಂತ. ನಾನು ವೈಫ್ ಅಂತೂ ಬಿಟ್ಬಿಡು ಅಂತ ಕಂಪ್ಲೀಟ್ ಬಿಟ್ಬಿಡು ಅಂದರು. ನಾನು ಒಂದೇ ಮಾತಾಡಿದೆ ವೈಫಿಗೆ, ನಿನ್ನ ಬಿಡ್ತೀನಿ, ಇದಂತೂ ಬಿಡಲ್ಲ ಅಂದು. ಹಂಗೆಲ್ಲ ದೊಡ್ಡ ಮಟ್ಟದ ಗಾಲ್ಟ ಎಲ್ಲ ಆಗಿ ಆಮೇಲೆ ನಾನು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಆಗಿ, ಇಲ್ಲ ದೇವರೇ ನಿನ್ನ ಆರಿಸಿರ್ಬೇಕು ಅನಿಸುತ್ತೆ. ಎಷ್ಟೋ ಸಲ ಆಶ್ರಮನ ಕ್ಲೋಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಮ್ಮಮ್ಮ ಫೋನ್ ಮಾಡಿ ಹತ್ಕೊಂಡು ಇಲ್ಲ ನಿಮ್ಗೆ ಮುಚ್ಬಿಡು ಅಂತೆಲ್ಲ. ಆ ಟೈಮಲ್ಲಿ ಎಷ್ಟೋ ಇದು ಬಂದಿದೆ ಫೋನ್ಗಳು ನನಗೆ. ನಮ್ಮಮ್ಮನ ಮುಂದೆ ಸ್ಪೀಕರ್ ಮಾಡಿದ್ದೀನಿ, ಅಣ್ಣ ನೀವು ದೇವ್ರಣ್ಣ ಒಳ್ಳೆ ಕೆಲಸ ಮಾಡ್ತಿದ್ದೀರ, ಅಣ್ಣ ಇದ್ದೇವೆ, ಸ್ಟಾಪ್ ಮಾಡಬೇಡಿ, ಇದನ್ನು ನಿಲ್ಲಿಸ್ಬೇಡಿ ಅಂತೆಲ್ಲ. ಅದು ಯಾರ್ಯಾರು ಫೋನ್ ಮಾಡ್ರೋ ಗೊತ್ತಿಲ್ಲ, ಅವ್ರ ಹೆಸರು ನೆನಪಿಲ್ಲ. ಅವರೆಲ್ಲ ನಂಗೆ ಒಂಥರ ದೇವ್ರ ಕಡೆಯಿಂದನೇ ಫೋನ್ ಮಾಡ್ತೇನೋ ಗೊತ್ತಿಲ್ಲ ಆ ಥರ. ಬಟ್ ತುಂಬಾ ಸಪೋರ್ಟಿವ್ ಆಗಿದೆ. ಬಟ್ ಯಾವತ್ತೂ ಅನ್ಕೊಂಡಿಲ್ಲ ಮೇಡಮ್, ನಾನು ಆಲ್ ಓವರ್ ಕರ್ನಾಟಕ ಫೇಮಸ್ ಆಗ್ತೀವಿ, ಎಲ್ಲ ಪ್ರತಿ ಜನ ನಮ್ಮನ್ನ ನೋಡ್ತಾರೆ, ಕಂಡಿಡ್ತಾರೆ. ಕೆಲವರು ಬಾಸ್ ಅಂತಾರೆ, ಅಣ್ಣ ನೀವು ಸೂಪರ್ ಅಂತಾರೆ. ಕೆಲವರು ಸ್ವಂತ ನಮ್ಮ ಅಣ್ಣ ಇದ್ದರೆ ನನಗೆ ಯಾರು ಅಣ್ಣ ಇಲ್ಲ, ನೀವೇ ಅಣ್ಣ ಅಂತಾರೆ. ಇನ್ನು ಕೆಲವರೆಲ್ಲ ಯು ಆರ್ ರಾಕಿಂಗ್ ಬಾಸ್ ಅಂತಾರೆ. ಇನ್ನು ಕೆಲವರು ಬಾಸ್ ಯಾವನ್ನೆಲ್ಲ ಬಾಸ್ ಹೀರೋ, ನೀವು ಬಾಸ್ ಹೀರೋ ಅಂತಾರೆ. ಅಂದರೆ ಇವೆಲ್ಲ ಸಿಕ್ಕಿದ್ದು ಯಾರಿಂದ ಹೇಳಿ? ಅಭಿಮಾನಿಗಳಿಂದ, ಅಪ್ಪ ಅಮ್ಮನಿಂದ. ಅಪ್ಪ ಅಮ್ಮನ ಸಾಕಿದ್ದಕ್ಕೆ ಇಷ್ಟು ವ್ಯಾಲ್ಯೂ ಸಿಕ್ಕಿದ್ದು ನನಗೆ ಅಲ್ವಾ? ಈಗ ಸ್ವಲ್ಪ ಥಿಂಕ್ ಮಾಡಿ ನೋಡಿ, ನಿಮಗೆ ನಗು ಬರ್ಬೋದು. ಅವಾಗಲೇ ಬಂದು ನೀವೆಲ್ಲ ನೋಡಿದ್ರಿ ನಮ್ದೆಲ್ಲ ಅವಾರ್ಡ್ಗಳು. ಒಂದು 3.5 ಸಾವಿರ ಮೇಲೆ ಬಂದಿದೆ ನನಗೆ ಅವಾರ್ಡು. 3.5 ಸಾವಿರ ಮೇಲೆ ಬಂದಿದೆ ಅಂದರೆ ಅವಾರ್ಡ್ ಅಂದರೆ ಸ್ವಲ್ಪ ಥಿಂಕ್ ಮಾಡಿ. ಎಲ್ಲ ಅಮ್ಮಂದರು ಅವ್ರ ಮಕ್ಕಳನ್ನೆಲ್ಲ ಆಚೆ ಹಾಕ್ಬಿಟ್ಟು, ಎಲ್ಲ ಮಕ್ಕಳುಗಳು ಅವ್ರ ಅಮ್ಮಂದರೆಲ್ಲ ಆಚೆ ಹಾಕ್ಬಿಟ್ಟು, ಅವ್ರ ಅಮ್ಮಂದರೆಲ್ಲ ನಾನು ಸಾಕಿದ್ದಕ್ಕೆ ಇಷ್ಟೆಲ್ಲ ಅವಾರ್ಡ್ ಕೊಟ್ಟಿದ್ದಾರೆ. ಅದು ಎಲ್ಲ ಗಂಡದ್ರು ಹೆಂಡತಿನೆಲ್ಲ ಆಚೆ ಹಾಕ್ಬಿಟ್ಟು, ಹೆಂಡತಿನೆಲ್ಲ ನಾನು ಸಾಕಿದ್ರೆ ರೈಟ್. ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ಹೆಂಡತಿಗೂ ಅಮ್ಮನಿಗೂ ಡಿಫ್ರೆನ್ಸ್ ಇದೆ. ಹೆಂಡತಿ 2ನೇ ತಾಯಿನೇ. ತಿಪ್ಪುರ್ಲಾಗ ಹೊಡೆದು ಮೊದಲನೇ ಅಮ್ಮ ಆಗಕ್ಕೆ ಸಾಧ್ಯ ಇಲ್ಲ. ಗಂಡ 2ನೇ ಅಪ್ಪನೇ, ಮೊದಲನೇ ಅಪ್ಪ ಆಗಕ್ಕೆ ಸಾಧ್ಯನೇ ಇಲ್ಲ. ದಿ ಬೆಸ್ಟ್ ದ ಫೈನಲ್, ಅಪ್ಪ ಅಮ್ಮ ಫೈನಲ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ 2ನೇ ಹೆಂಡತಿ ಕೇಳಿದ್ದೀರಾ, 3ನೇ ಹೆಂಡತಿ ಕೇಳಿದ್ದೀರಾ, 4ನೇ ಹೆಂಡತಿ ಕೇಳಿದ್ದೀವಿ, 5ನೇ ಹೆಂಡತಿ ಕೇಳಿದ್ದೀವಿ, 2ನೇ ಗಂಡ, 3ನೇ ಗಂಡ, 4ನೇ ಗಂಡ, 5ನೇ ಗಂಡ ಕೇಳಿದ್ದೀವಿ. 2ನೇ ಅಪ್ಪ ಅಮ್ಮ, 3ನೇ ಅಪ್ಪ ಅಮ್ಮ ಸಾಧ್ಯನೇ ಇಲ್ಲ, ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಸಿಗದೇ ಇರೋವಂಥ ಅಮೂಲ್ಯವಾದ ರತ್ನಗಳು ಅಂದರೆ ಅಪ್ಪ ಅಮ್ಮ ಮಾತ್ರ. ದಯವಿಟ್ಟು ಅವ್ರನ್ನ ಜೊತೆಲಿ ಇಟ್ಕೊಂಡು ಸಾಕಿ, ಜೊತೆಲಿ ಇಟ್ಕೊಂಡು ಪ್ರೀತಿ ಕೊಡಿ. ಅದನ್ನು ಬಿಟ್ಬಿಟ್ಟು ಯಾರೋ ಬಂದರು ಅಂತ ಅವ್ರ ಸ್ಥಾನನ ಇನ್ನೊಬ್ಬರಿಗೆ ಕೊಡೋಕ್ಕೆ ಹೋದರೆ ಅದಾಗೋದೇ ಇಲ್ಲ. ಇದು ಕಲಿಯುಗ. ಇವತ್ತು ನೀನು ಆಚೆ ಹಾಕಿದ್ರೆ ನೆಕ್ಸ್ಟ್ ನಿನ್ನ ಆಚೆ ಯಾಕೆ ಹಾಕ್ತಾರೆ, ಬರೆದಿಟ್ಕೊಂಬಿಡು ಅಷ್ಟೇ. ಮತ್ತೆ ಒಂದು ಹೇಳ್ತೀನಿ ನಾನು, ಏನಂದರೆ ಅದೇನೋ ಅಂತಾರಲ್ಲ ಮೇಡಮ್, ಏನದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೆಂಡತಿ ಬಿಟ್ಟೋದ್ರೆ ಇನ್ನೊಬ್ಬಳನ್ನ ಮದುವೆ ಆಗ್ಬೋದು ಸ್ವಾಮಿ, ಗಂಡ ಬಿಟ್ಟೋದ್ರೆ ಇನ್ನೊಬ್ಬನ್ನ ಮದುವೆ ಆಗ್ಬೋದು ಸ್ವಾಮಿ, ಮಕ್ಕಳೇ ಆಗಿಲ್ಲ ಅಂದರೆ ದತ್ತು ತೊಗೊಂಡು ಈ ರೇಂಜಿಗೆ ಬೆಳೆಸಿದ್ರೆ ಮಮ್ಮಿ ಡ್ಯಾಡಿ ಅಂತ ಕರಿತವೆ. ಎಷ್ಟೇ ಕೋಟಿ ಕೊಟ್ಟರು ಅಪ್ಪ ಅಮ್ಮ ಸಿಗಲ್ಲ. ಇದನ್ನ ಮೈಂಡಿಗೆ ಹಾಕ್ಕೊಂಬಿಟ್ರೆ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ. ಇದೇ ಥರ ನಮ್ಮ ತಾಯಿ ಎಲ್ಲ ನಂಗೆ, ನಮ್ಮ ಅಪ್ಪ, ನಮ್ಮ ವೈಫ್ ತುಂಬ ಸಪೋರ್ಟ್ ಮಾಡ್ಕೊಂಬಂದರು. ಬಟ್ ಭಾಳ ಖುಷಿ ಆಗುತ್ತೆ ಮೇಡಮ್.